ಹುಲಿಗೆಮ್ಮ ಕೊಪ್ಪಳ ಹುಲಿಗೆ ದೇವಸ್ಥಾನದ ಮುಂಭಾಗದಲ್ಲಿ ಹುಲಗಿ ಕ್ಷೇತ್ರದ ಶ್ರೀ ಹುಲಿಗೆಮ್ಮ ದರ್ಶನ ಭಾಗ್ಯವ ನೀ ನೀಡಮ್ಮ ನಿನ್ನಯ ಪೂಜಿಸಿ ಬಂದಿಹೆವಮ್ಮ ರೇಣುಕಾ ಮಾತೆ ಶ್ರೀ ಹುಲಿಗೆಮ್ಮ ಹುಲಗಿ ಕ್ಷೇತ್ರದ ಶ್ರೀ ಹುಲಿಗೆಮ್ಮ ದರ್ಶನ ಭಾಗ್ಯವ ನೀ ನೀಡಮ್ಮ ನಿನ್ನಯ ಪೂಜಿಸಿ ಬಂದಿಹೆವಮ್ಮ ರೇಣುಕಾ ಮಾತೆ ಶ್ರೀ ಹುಲಿಗೆಮ್ಮ ಧರೆಯಲ್ಲಿ ಧರ್ಮ ಬೆಳಗಲು ಎಂದು ಅಧರ್ಮ ಕತ್ತಲೆ ಕಳೆಯಲು ಎಂದು ಶಿವನ ಸಾರಥಿಯಾಗಿದೆಯಮ್ಮ ರೇಣುಕಾ ಮಾತೆ ಶ್ರೀ ಹುಲಿಗೆಮ್ಮ ದುಷ್ಟ ದುರ್ಗುಣ ಕಳೆಯಲು ಎಂದು ಶಿಷ್ಟರ ಪಾಲನೆ ಮಾಡಲು ಎಂದು ಬೈಲಿ ಪುತ್ರ ಹೋಗ್ಲಿ ನೀವು ಬಾಮ್ಮ ಅಕ್ಕ ಬಾಕ ಅಲ್ಲಮ್ಮ ಅಲ್ಲ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಮ್ಮ ನೀವು ಎಷ್ಟು ವರ್ಷದಿಂದ ಬರ್ತೀರಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾವು 2 ವರ್ಷಲಿದ್ದು ಬರ್ತೀವಿ. ಹೌದಾ ಏನಮ್ಮ ಹೆಸರು ಕಳವತ್ತಿ ಕಲಾವತಿ ನಿಮ್ಮ ಮಂದಿಯವರು ನಿಮ್ಮ ಮಂದಿಯವರು ಇಟ್ಟಿದ್ದೇವೆ ದುರ್ಗಮ್ಮ ಏನು ಮಾಡ್ತಾರೆ ಸುಮ್ಮನೆ ಬರ್ತಾರೆ ಹಂಗೆ ಯಾವ್ದ್ರಲ್ಲಿ ಬರ್ತೈತೆ ನಾವು ಪ್ರತಿ ವರ್ಷಕ್ಕೆ ಬರ್ತಾ ಇರ್ತೀರಾ ಮಂಗಳಸೂತ್ರ ಅಮಾವಾಸ್ಯೆ ಉಳಿ ಅಮಾವಾಸ್ಯೆ ಬರೋಲ್ಲ ಅಮಾವಾಸ್ಯೆ ಇಲ್ಲ ಹುಣ್ಣಿಗೆ ಬರೋದು ನಾವು ಅಷ್ಟೇ. ನಿಮ್ಮ ಇಲ್ಲಿ ಅರಕೆ ಹೊತ್ಕೊಂಡವೆಲ್ಲ ನಿಮ್ಮ ಕಾರ್ಯ ಆಗಿದಾವ ಏನೇನಾಗಿದಾವಮ್ಮ ಏನು ಅರಕೆ ಹೊತ್ಕೊಂಡಿದ್ದೀವಿ ನೀವು ಏನು ಅರಕೆ ಹೊತ್ಕೊಂಡಿದ್ವಿ ಅವು ಮನೆ ಕೆಲಸ ಅನ್ಕೊಂಡು ದೂರ ಹಾಂ ಮತ್ತೆ ಅಕ್ಕಿ ಅಜ್ಜಿ ಎಲ್ಲ ಮಜ್ಜಿ ಹಾಂ ನಮಗೆ ಹೊಲ್ಕೊಂಡಿರ್ತಾವಜ್ಜಿ ಹಾಂ ಅನ್ನಕಾಯಿ ದರ್ಶನ ಮಾಡ್ಕೊಂಡ್ವಿ ಹಾಂ ಹೊರ್ಟ್ವಿ. ಸುಖವಾಗಿದ್ದೀರಿ ಸುಖವಾಗಿ. ದೇವ್ರು ಇದೆ ಅಲ್ಲ ಅಲ್ಲಮ್ಮ ದೇವ್ರು ಒಳಸಿ ಒಂದು ಕಾಯ್ಬೇಕಂದ್ರೆ ಏನು ಕಾಯಿ ಬಿಡಿಸ್ಬೇಕು ಬೇಡ ನನಗಿಂತ ಅಲ್ಲ ಸುಮ್ಮನೆ ಫೋಟೋ ಇಟ್ಕೊಂಡ್ರೆ ಸಾಕು ಬೆಲೆ ಮೇಲೆ ನೀನೇ ಹೇಳ್ತಾಳಮ್ಮ ಅದು ದೇವ್ರು ಹಾಂ ಅದೇ ನೋಡಿದೆ ದೇವ್ರ ತಲೆ ಮೇಲೆ ಹೊತ್ಕೊಳ್ರಿ ಅಂತ ಹೇಳ್ತಿರೋದು ಅಕ್ಕ ಇಷ್ಟು ಯಾರು ಮಾತು ನೋಡೋಕೆ ಏನು ಮಾಡ್ತಾರಕ್ಕ ನೋಡಮ್ಮ ಫೋಟೋ ತೆಗಿತಿದ್ದೀನಿ ಏನಿಲ್ಲ ಹೌದಾ ಏನು ಹೊತ್ಕೊಂಡ್ರು ಸರಿ ಅಷ್ಟೇ ನೀವು ಸಾಕು ಇಳಿಸು ಸಾಕು ಹ್ಞೂ ಯಾರು ಯಜಮಾನ್ರ ಇವ್ರಾ ನಾವು ಹೇಳಲ್ಲ. ಅಮ್ಮ ಇಲ್ಲ ಹೇಳ್ತಲ್ಲ ಅಮ್ಮ ಹೇಳಕ್ಕ ಮಾತು ಹೇಳಕ್ಕ ಮಾತಾಡ್ರಿ ನಾನು ಅಷ್ಟೇ ಅಷ್ಟೇ ನೇಮದರ ನಮಗೆ ಆಗ್ತಾ ಇಲ್ಲ